ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಪಿನ್ನವಾಲ ಎಲಿಫೆಂಟ್ ಆರ್ಫನೇಜ್‌ಗೆ. ಸೊ ನಮ್ಗೆ ಹೋಗ್ತಾ ನೋಡೋಕೆ ಸಿಕ್ಕಿದ್ದು ಈ ಥರ ಒಂದು ಲಾರ್ಜ್ ರೆಪ್ಟೈಲು. ಸೊ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಹೇಳಿದ್ನಲ್ಲ, ಇಲ್ಲಿ ಅಂಗಡಿ ಹತ್ರ ಮನೆ ಹತ್ರ ಎಲ್ಲ ಈ ಥರದ್ದೆಲ್ಲ ರೆಪ್ಟೈಲ್ಸ್ ಬರುತ್ತೆ ಅಂತ. ಸೊ ಇದು ಮೋಸ್ಟ್ ಕಾಮನ್ ಕ್ರಿಯೇಚರ್ಸ್ ಇಲ್ಲಿ. ಸೊ ಪಿನ್ನವಾಲ ಆರ್ಫನೇಜ್ ಬಂದು ಒಂದು 1975 ಹಂಗೆ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಅವರು ಸ್ಟಾರ್ಟ್ ಮಾಡಿರೋವಂಥ ಒಂದು ಒಳ್ಳೆ ಆರ್ಫನೇಜ್ ಸೆಂಟರ್ ಅನ್ಬೋದು. ಸೊ ಈ ಜಂಗಲಲ್ಲಿ ಯಾವ ಎಲಿಫೆಂಟ್ಗೆ ಅದರ ಅಮ್ಮ ಅಪ್ಪ ಜೊತೆ ಅದರ ಹರ್ಟ್ ಜೊತೆ ಇಲ್ದಿರ ಮಿಸ್ ಆಗಿಬಿಟ್ಟಿರುತ್ತೆ, ಅಥವಾ ಏನಾದರೂ ಒಂದು ಡಿಸೆಬಿಲಿಟಿ ಇಲ್ಲ ಇಂಜುರಿಯಿಂದ ಅದು ಅಲ್ಲೇ ಇದ್ಬಿಟ್ಟಿರುತ್ತೆ, ಆ ಥರ ಎಲಿಫೆಂಟ್ಸ್ನೆಲ್ಲ ಇವ್ರು ಲೊಕೇಟ್ ಮಾಡಿ ಈ ಒಂದು ಆರ್ಫನೇಜ್ಗೆ ಕರ್ಕೊಂಬಂದು ಅದನ್ನ ಇಲ್ಲಿ ನೋಡ್ಕೋತಾರೆ. ಸೊ ನಾವು ಹೋಗಿ ಟೈಮಿಗೆ ಕರೆಕ್ಟಾಗಿ ಎಲಿಫೆಂಟ್ಸ್ದು ಫಸ್ಟ್ ಬಾತಿಂಗ್ ಟೈಮ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ವು. ಸೊ ನಮ್ಗೆ ಅದು ನೋಡೋಕೆ ಸಿಕ್ತು. ಸೊ ನಮಗಂತೂ ಇಷ್ಟು ಎಲಿಫೆಂಟ್ಸ್ ಒಟ್ಟಿಗೆ ನೋಡಿ ಈ ಥರ ಒಂದು ಮ್ಯಾಚ್ ಫಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋಂಗೆ ನೋಡಿರೋದು ಇದೇ ಫಸ್ಟ್ ಟೈಮು. ಇಷ್ಟು ಕರೆಕ್ಟಾಗಿ ಅವ್ರು ಯಾವ ದಾರಿ ತೋರಿಸಿದ್ರೆ ಆ ದಾರಿಯಲ್ಲಿ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇರ್ತವೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಸೊ ನಮ್ಮದು ಟಿಕೆಟ್ ತಗೊಂಡು ಎಲ್ಲ ಆಗೋ ಅಷ್ಟರಲ್ಲಿ ಮತ್ತೆ ಎಲಿಫೆಂಟ್ಸ್ನ ಬಾತಿಂಗ್ಗೆ ಮಾವೋ ರಿವರ್ ಅಂತ ಇದೆ. ಸೊ ಆ ರಿವರೇ ಈ ಎಲಿಫೆಂಟ್ಸ್ಗೆ ವಾಟರ್ ಸೋರ್ಸು ಇಲ್ಲಿ ಎಲ್ಲದಕ್ಕೂ. ಸೊ ಆ ರಿವರ್ ಹತ್ರ ಬಾತಿಂಗಿಗೆ ಮತ್ತೆ ಕರ್ಕೊಂಡು ಹೋಗ್ತಿದ್ರು. ನಾವು ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಶಾಪಿಂಗ್ ಬಂದಿದ್ವಿ. ನೋಡಿದ್ರೆ ಅಲ್ಲಿ ಶಾಪಿಂಗ್ ಹತ್ರನೇ ಪಕ್ಕದಲ್ಲೇ ರಿವರ್ ಇತ್ತು. ಸೊ ಅಲ್ಲಿಗೆ ಈ ಎಲಿಫೆಂಟ್ಸ್ನೆಲ್ಲ ಬಾತಿಂಗ್ ಕರ್ಕೊಂಬರ್ತಿದ್ರು. ಸೊ ಅದನ್ನು ನೋಡೋಕೆ ಸಿಕ್ತು ನಮಗೆ. ಸೊ ಈ ಒಂದು ಆರ್ಫನೇಜ್ ಇರೋದು ಕ್ಯಾಂಡಿ ಮತ್ತು ಕೊಲಂಬೋ ಮಧ್ಯದಲ್ಲಿ ಕೇಗಲ ಅಂತ ಒಂದು ಪ್ಲೇಸು ಅಲ್ಲಿರೋದು. ಸೊ ಈ ಆರ್ಫನ್ಡ್ ಎಲಿಫೆಂಟ್ಸ್ನ ಜಂಗಲಿಂದ ಕರ್ಕೊಬಂದು ಇಲ್ಲಿ ಅವರು ಪ್ರೊಟೆಕ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ ಅದಕ್ಕೆ. ಸೊ ಇದಕ್ಕೆ ಎಷ್ಟು ಫುಡ್ ಬೇಕು ಎಲ್ಲನೂ ಅವರೇ ನೋಡ್ಕೊತಾರೆ. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದೇನು ಅಂದರೆ 8:30 to 6 PM ಟೈಮಿಂಗ್ಸ್ ಇರುತ್ತೆ. ಸೊ ಇಲ್ಲಿ ಫಾರಿನರ್ಸ್ಗೆ ಬೇರೆ ಪ್ರೈಸ್ ಇರುತ್ತೆ, ಅವ್ರ ಕಂಟ್ರಿ ಪೀಪಲ್ಗೆ ಬೇರೆ ಪ್ರೈಸ್ ಇರುತ್ತೆ ಟಿಕೆಟ್ಸು. ಲೈಕ್ ಫಾರಿನರ್ಸ್ಗೆ 3000 ಇರುತ್ತೆ, ಬಟ್ ಸಾರ್ಕ್ ಕಂಟ್ರೀಸ್ಗೆ ಹಾಫ್ ಪ್ರೈಸ್ ಇರುತ್ತೆ, 1500 LKR ಇರುತ್ತೆ. ಸೊ ನೀವು ಎಲ್ಲಾದರೂ ಈವನ್ ಬೇರೆ ಪ್ಲೇಸಸಲ್ಲಿ ಶ್ರೀಲಂಕಾಲ್ಲಿ ಹೋದ್ರೂ ನಮ್ಮ ಸಾರ್ಕ್ ಕಂಟ್ರೀಸ್ಗೆ ಸೇಮ್ ಪ್ರೈಸಾ ಅಂತ ಒಂದ್ಸರಿ ಕೇಳಿಬಿಟ್ಟು ಆಮೇಲೆ ಟಿಕೆಟ್ ತೊಗೊಳ್ಳೋದು ಒಳ್ಳೆಯದು. ಸೊ ಇನ್ ಕೇಸ್ ನಮ್ದು ಇಂಡಿಯಾ ಬಂದು ಸಾರ್ಕ್ ಕಂಟ್ರಿ ಆಗಿರೋದ್ರಿಂದ ನಮಗೆ ಕಡಿಮೆ ಪ್ರೈಸಲ್ಲಿ ಇರುತ್ತೆ ಟಿಕೆಟ್ಸು. ಸೊ ಆವಾಗ ನೀವು ಅದೇ ಏನಾದರೂ ಒಂದು ಲೈಕ್ ID ಪ್ರೂಫು ನೀವು ಈ ಕಂಟ್ರಿಗೆ ಬಿಲಾಂಗ್ ಆಗ್ತೀರಂತ ಪಾಸ್ಪೋರ್ಟ್ ತೋರಿಸಿದ್ರೆ ಅವರು ನಿಮ್ಗೆ ಆ ಟಿಕೆಟ್ನ ಇಶ್ಯೂ ಮಾಡ್ತಾರೆ, ಸಾರ್ಕ್ ಕಂಟ್ರಿ ಟಿಕೆಟ್ನ. ಸೊ ಇಲ್ಲಿ ಎಲಿಫೆಂಟ್ ಬಾತಿಂಗ್ ಕೂಡ ನಾವು ಮಾಡಿಸ್ಬೋದು, ಬಟ್ ಅದಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಇಲ್ಲಿ ಇವ್ರು ಇರ್ತಾರಲ್ಲ ಅವ್ರ ಜೊತೆ ಹೋಗಿ ಬಾತಿಂಗ್ ಮಾಡಿಸ್ಬೋದು ನಾವು. ಈ ಮಾವೋಯ ರಿವರಲ್ಲಿ ತುಂಬ ಹೊತ್ತು ಬಿಡ್ತಾರೆ, ಒಂದು 2 hours ಬಿಡ್ತಾರೆ ಎಲಿಫೆಂಟ್ಸ್ನ. ಅದಕ್ಕೆ ಸ್ನಾನ ಮಾಡಿಸ್ಬೋದು ಮತ್ತು ಅದ್ರ ಜೊತೆ ಫೋಟೋಸ್ ತೊಗೋಬೋದು, ಈ ಥರದ ಆಪ್ಷನ್ ಎಲ್ಲ ಇರುತ್ತೆ. ಸೊ ಅನಿಮಲ್ ಲವರ್ ಆಗಿರೋರಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ವಿಸಿಟ್ ಮಾಡೋಕ್ಕೆ ಶ್ರೀಲಂಕಾಲಿ. ಆ್ಯಂಡ್ ಶ್ರೀಲಂಕಾಲಿ ಎಲಿಫೆಂಟ್ಸ್ನ ನೋಡೋಕ್ಕೆ ನಿಮ್ಗೆ ಹಲವಾರು ರೀತಿ ಸಿಗುತ್ತೆ. ಸೊ ಅದರಲ್ಲಿ ಇದು ಒಂದು ಟೈಪ್ ಆಫ್ ವ್ಯೂ ಎಲಿಫೆಂಟ್ ನೋಡೋಕ್ಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದು 8:30ಗೆ ಓಪನ್ ಆದರೆ ಅದು 9:15ಗೆ ಬಾಟಲ್ ಫೀಡಿಂಗ್ ಮಾಡೋಕ್ಕೆ ಕೊಡ್ತಾರೆ ಎಲಿಫೆಂಟ್ಸ್ಗೆ. ಸೊ ನೀವು ಫೀಡ್ ಮಾಡ್ಬೋದು, ಬಾಟ್ಲಲ್ಲಿ ಹಾಲು ಥರ ಹಾಕ್ಕೊಡ್ತಾರೆ. ಸೊ ಅದನ್ನ ಬೇಬಿ ಎಲಿಫೆಂಟ್ಸ್ಗೆಲ್ಲ ಫೀಡ್ ಮಾಡ್ಬೋದು, ಅದೊಂದು ಆಪ್ಷನ್ ಇದೆ. ಆಮೇಲೆ ಮತ್ತೆ 10 to 12 ಮತ್ತೆ ಬಾತಿಂಗ್ ಆಪ್ಷನ್ ಇರುತ್ತೆ. ಮತ್ತು 1:15ಗೆ ಫ್ರೂಟ್ಸು ಅವೆಲ್ಲ ತಿನ್ಸೋಕ್ಕೆ ಫೀಡಿಂಗ್ ಮಾಡೋಕ್ಕೆ ಕೊಡ್ತಾರೆ. ಈ ಫೀಡಿಂಗ್ಗೆ ಸಪ್ರೇಟ್ ದುಡ್ಡು ಕೊಡಬೇಕು. ಲೈಕ್ ಬೌಲ್ ಆಫ್ ಫ್ರೂಟ್ಸ್ ಕೊಡ್ತಾರೆ, ಇಲ್ಲಾಂದರೆ ಬಾಟಲ್ ಆಫ್ ಮಿಲ್ಕ್ ಕೊಡ್ತಾರಲ್ಲ ಅದಕ್ಕೆ ಸಪ್ರೇಟ್ ಕೊಡಬೇಕು. ಬಟ್ ಎಂಟ್ರಿ ಟಿಕೆಟ್ ಏನಿದೆ ಅದು ಸೇಮ್ ಇರುತ್ತೆ, ಅದಕ್ಕೇನು ಸಪ್ರೇಟ್ ಇರೋದಿಲ್ಲ. ಮತ್ತು 2 to 4 ಇನ್ನೊಂದು ಬಾತಿಂಗ್ ಟೈಮ್ ಇರುತ್ತೆ, ಮತ್ತು 5 o'clock ಇನ್ನೊಂದು ಫೀಡಿಂಗ್ ಟೈಮ್ ಇರುತ್ತೆ. ಸೊ ಆಫ್ಟರ್ 5 ಏನೂ ಇರೋದಿಲ್ಲ, 6 o'clockಗೆ ಕ್ಲೋಸ್ ಆಗುತ್ತೆ ಇದು ಆರ್ಫನೇಜು. ಸೊ ಇಷ್ಟೇ ಅಲ್ದಿರ ಇಲ್ಲೇನು ಅಂದರೆ ವಾಕಿಂಗ್ ವಿತ್ ಎಲಿಫೆಂಟ್ ಇದೆ. ಅಂದರೆ ನೀವು ಎಲಿಫೆಂಟ್ನ ಇವಾಗ ಒಂದು ನಾಯಿನೆಲ್ಲ ಹೆಂಗೆ ವಾಕ್ ಕರ್ಕೊಂಡು ಹೋಗ್ತಾರೆ ಆ ಥರ ಎಲಿಫೆಂಟ್ನ ಹಿಡ್ಕೊಂಡು ವಾಕ್ ಕರ್ಕೊಂಡು ಹೋಗ್ಬೋದು, ಅವರು ಜೊತೇಲಿ ಬರ್ತಾರೆ. ಬಟ್ ನಾವು ಎಲಿಫೆಂಟ್ಗೆ ಒಂದು ಈ ಥರ ಬೆಲ್ಟ್ ಥರ ಹಾಕಿರ್ತಾರೆ, ಅದನ್ನ ಇಟ್ಕೊಂಡು ಅದ್ರ ಜೊತೆ ಎಲಿಫೆಂಟ್ ಜೊತೆ ವಾಕ್ ಮಾಡ್ಬೋದು, ಆ ಆಪ್ಷನ್ನು ಇದೆ. ಆಮೇಲೆ ಇದು ನಾನು ಹೇಳ್ದಾಗೆ ಬಾಟಲ್ ಫೀಡಿಂಗು, ಫ್ರೂಟ್ಸ್ ಫೀಡಿಂಗು, ಆಮೇಲೆ ವಾಚಿಂಗ್ ಎಲಿಫೆಂಟ್ಸ್ ಇನ್ ದ ವೈಲ್ಡ್ ಅಂತ. ಸೊ ಅದನ್ನು ಇದೆ ಇಲ್ಲಿ. ವೈಲ್ಡಾಗಿ ಬಿಟ್ಟಿರ್ತಾರೆ ಹಿಂಗೆ, ಲೈಕ್ ನಮ್ಗೆ ನಾರ್ಮಲಾಗಿ ಫುಲ್ಲು ಫೆನ್ಸಿಂಗ್ ಥರ ಹಾಕಿರ್ತಾರಲ್ಲ ಆ ಥರ ಇರೋದಿಲ್ಲ. ಈವನ್ ಎಲಿಫೆಂಟ್ಸ್ ಹತ್ರನೂ ಕಾಣುತ್ತೆ, ಸಖತ್ ಹತ್ರನೂ ಕಾಣುತ್ತೆ. ಆ್ಯಂಡ್ ನಾವು ಎಲಿಫೆಂಟ್ಸ್ಗೂ ಸಖತ್ ಹತ್ರನೂ ಹೋಗ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಬಾತಿಂಗ್ ಎಲಿಫೆಂಟ್ಸ್ ಇದೆಯಲ್ಲ ಅದು ಆ ಒಂದು ಆ್ಯಕ್ಟಿವಿಟಿ ಇಲ್ಲಿ ತುಂಬ ಫೇಮಸ್ಸು. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ದಿನದಲ್ಲಿ 4 hours ಅದಕ್ಕೆ ಅಂತಲೇ ಟೈಮ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಎಲಿಫೆಂಟ್ಸ್ ಅಂದರೆ ನೀವು ಗೆಸ್ ಮಾಡೋಕ್ಕಾಗಲ್ಲ ಅದರ
ಏಜು 6 ಮಂತ್ಸ್ ಇರೋದು, ಒಂದು 5 ಮಂತ್ಸ್ ಇರೋದು ಇಂದ ಹಿಡ್ದು ಫುಲ್ ಏಜ್ ಆಗಿರೋ ಎಲಿಫೆಂಟ್‌ವರೆಗೂ ಎಲ್ಲ ಎಲಿಫೆಂಟ್ಸು ಇದೆ ಇಲ್ಲಿ. ಸೊ ಎಷ್ಟೊಂದು ಆರ್ಫನ್ ಎಲಿಫೆಂಟ್ಸ್‌ನ ಇವ್ರು ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ದಿರ ಇಲ್ಲಿ ನಮ್ಗೆ ಈ ಥರ ಒಂದು ಬೇರೆ ಕಡೆ ಪ್ರೈವೇಟಲ್ಲೂ ಇದೆ. ಬಟ್ ನಾವು ಅಡ್ವೈಸ್ ಮಾಡೋದೇನು ಅಂದರೆ ಇದು ಪಿನಾವಾಲ ಎಲಿಫೆಂಟ್ ಆರ್ಫನೇಜ್ ಬಂದು ಗೌರ್ಮೆಂಟ್ ರನ್ಡು. ಸೊ ಇದಕ್ಕೆ ಆಪ್ಟ್ ಮಾಡಿ ಅಂತ. ಯಾಕಂದರೆ ನಾವು ಅಲ್ಲೋಗಿ ನೋಡಿದ್ವಿ. ಇಲ್ಲಿ ಏನು ಎಲ್ಲದಕ್ಕೂ ಸೇರಿ ಒಂದು ಪ್ರೈಸ್ ಇದೆಯಲ್ಲ, ಅಲ್ಲಿ ಹಂಗಲ್ಲ. ಒಂದೊಂದಕ್ಕೆ ಒಂದೊಂದು ಸಪ್ರೇಟ್ ಟಿಕೆಟ್ ತೊಗೊಬೇಕು. ಲೈಕ್ ಎಂಟ್ರಿ ಟಿಕೆಟ್ ಸಪ್ರೇಟು, ಬಾಟಲ್ ಫೀಡಿಂಗ್ ಸಪ್ರೇಟು, ಮತ್ತು ಅದಕ್ಕೆ ಊಟ ತಿನ್ನಿಸ್ಬೇಕಂದ್ರೆ ಸಪ್ರೇಟು, ಮತ್ತು ಬಾತಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ಟಿಕೆಟ್ ಸಪ್ರೇಟು, ಆ ಥರ ಇದೆ. ಇದರಲ್ಲೂ ಕೊಡಬೇಕು ಬಾತಿಂಗು, ಫೀಡಿಂಗೆಲ್ಲ. ಬಟ್ ನಾಟ್ ಲೈಕ್ ಟಿಕೆಟು. ಜಸ್ಟ್ ಆ ಬ್ಯಾಸ್ಕೆಟ್ ಆಫ್ ಫ್ರೂಟ್ಸ್‌ಗೆ ಇಷ್ಟು ಅಂತ ಕೊಡ್ತಾರೆ, ಮತ್ತು ಒಂದು ಹಾಲು ಬಾಟ್ಲಿಗೆ ಇಷ್ಟು ಅಂತ ಕೊಡ್ತಾರೆ, ಆ ಥರ. ಬಟ್ ಅಲ್ಲಿ ಪ್ರತಿಯೊಂದಕ್ಕೂ ಸಪ್ರೇಟ್ ಟಿಕೆಟ್ಸು. ನಾವಿಲ್ಲಿ ಓವರಾಲ್ ಏನು ತಗೊತಾ ಇದ್ದೀವಿ ಆ ಪ್ರೈಸ್‌ಗಲ್ಲಿ ಬರೀ ಎಂಟ್ರಿ ಟಿಕೆಟ್ ಕೊಡ್ತಾರೆ. ಸೊ ಈ ಪಿನಾವಾಲ ಎಲಿಫೆಂಟ್ ಆರ್ಫನೇಜ್ ಇದೆ, ಇದನ್ನು ಆಪ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು. ಅಷ್ಟೇ ಅಲ್ದಿರ ನಿಮ್ಗಿಲ್ಲಿ ಆಫ್ರಿಕನ್ ಎಲಿಫೆಂಟ್ಸು ಇರುತ್ತೆ, ಏಷ್ಯನ್ ಎಲಿಫೆಂಟ್ಸ್ ಇರುತ್ತೆ. ಅದರದ್ದು ಡಿಫ್ರೆನ್ಸ್ ಕೂಡ ನಿಮಗೆ ಸ್ಟೇಟ್ ಮಾಡ್ತಾರೆ. ಸೊ ಮೇಜರ್ ಡಿಫ್ರೆನ್ಸ್ ಏನು ಅಂದರೆ, ಆಫ್ರಿಕನ್ ಎಲಿಫೆಂಟ್ಸ್ ಟ್ರಂಕಲ್ಲಿ ಒಂದು 2 ಫಿಂಗರ್ ಶೇಪಲ್ಲಿರುತ್ತೆ ಈ ಎಂಡಲ್ಲಿ. ಬಟ್ ಏಷ್ಯನ್ ಎಲಿಫೆಂಟ್ ಆಗಿದ್ದರೆ 1 ಫಿಂಗರ್ ಥರ ಶೇಪ್ ಮಾತ್ರ ಹಿಂಗಿರುತ್ತೆ ಟ್ರಂಕ್ ತುದಿಯಲ್ಲಿ. ಮತ್ತು ಅಷ್ಟೇ ಅಲ್ದಿರ ಇದು 70 ಇಯರ್ಸ್ ಲೈಫ್ ಸ್ಪ್ಯಾನ್ ಇರುತ್ತೆ ಆಫ್ರಿಕನ್ ಎಲಿಫೆಂಟ್ಸ್ದು. ಏಷ್ಯನ್ ಎಲಿಫೆಂಟ್ಸ್ದು 48 ಇರುತ್ತೆ. ಐಡೆಂಟಿಫಿಕೇಷನ್ ಹೇಗೆ ಮಾಡ್ಬೋದು ಅಂದರೆ, ಅದ್ರ ತಲೆ ಹತ್ರ ಇವಾಗ ಇಲ್ಲಿದೆಯಲ್ಲ ಅದೆಲ್ಲ ಬಂದು ಏಷ್ಯನ್ ಎಲಿಫೆಂಟ್ಸು. ಅದು ನೀವು ತಲೆ ಹತ್ರ ನೋಡಿದ್ರೆ ಹಿಂಗೆ ಹಂಪ್ಸ್ ಇರುತ್ತೆ 2. ಸೊ ಅದು ಬಂದು ಏಷ್ಯನ್ ಎಲಿಫೆಂಟು. ಫ್ಲ್ಯಾಟ್ ಹೆಡ್ ಇರೋದು ಬಂದ್ಬಿಟ್ಟು ಆಫ್ರಿಕನ್ ಎಲಿಫೆಂಟು. ಅಷ್ಟೇ ಅಲ್ದಿರ ಆಮೇಲೆ ಇದು ಆಫ್ರಿಕನ್ ಎಲಿಫೆಂಟ್ ಆದರೆ ವ್ರಿಂಕಲ್ಡ್ ಸ್ಕಿನ್ ಇರುತ್ತೆ. ಏಷ್ಯನ್ ಎಲಿಫೆಂಟ್ ಆದರೆ ಸ್ವಲ್ಪ ಸ್ಮೂತ್ ಸ್ಕಿನ್ ಇರುತ್ತೆ. ಆ ಥರ ಇರುತ್ತೆ ಡಿಫ್ರೆನ್ಸು. ಸೊ ನೀವು ಅದನ್ನೆಲ್ಲ ಇಲ್ಲಿ ನಿಮಗೆ ಅವರು ಹೇಳ್ತಾರೆ. ಸೊ ಅಷ್ಟೇ ಅಲ್ದಿರ ಇಲ್ಲಿ ಎಲಿಫೆಂಟ್ ವೇಸ್ಟಿಂದ ಪೇಪರ್ಸ್ ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ನಿಮಗೆ ಪಿನಾವಾಲ ಝೂ ಸಿಗುತ್ತೆ. ಇದು ಸೇಮ್ ಟೈಮಿಂಗ್ಸ್ ಓಪನ್ ಇರುತ್ತೆ. ಆ್ಯಂಡ್ ಟಿಕೆಟ್ ಕೂಡ ಕಾಂಬೋ ತೊಗೊಬೋದು. ಇದು 2800 ನಾನ್ ಸಾರ್ಕ್ ಆಗಿರುತ್ತೆ, 700 ಸಾರ್ಕ್ ಕಂಟ್ರೀಸ್ಗಾಗಿರುತ್ತೆ. ಸೊ ಇಲ್ಲಿ ನೀವು ಎಲ್ಲ ಥರನೂ ನೋಡ್ಬೋದು. ಓಮ್ನಿವೋರಸ್, ಆರ್ಬಿವೋರಸ್, ಕಾರ್ನಿವೋರಸ್ ಏನೇನಿದೆ ಎಲ್ಲ ಅನಿಮಲ್ಸು ಇದೆ. ಆಮೇಲೆ ಬರ್ಡ್ ಸ್ಪೈಸಸ್ ಕೂಡ ತುಂಬ ಇದೆ. ಲೈಕ್ ಲೆಪರ್ಡ್ಸು, ಡೀರ್ಸು, ಜಿರಾಫ್ಸು, ಫಾಕ್ಸು, ಮತ್ತು ಕ್ರೊಕೊಡೈಲ್ಸು, ಬರ್ಡ್ಸು, ಫ್ಲೆಮಿಂಗೋಸ್ ತುಂಬ ಇಷ್ಟ ಆಯಿತು ನಂಗೆ. ಅದರಲ್ಲಿ ಎಲ್ಲ ಥರವೂ ಇದೆ. ಸೊ ತುಂಬ ಚೆನ್ನಾಗಿದೆ ಇದೂ ಸಹ ಝೂ. ಸೊ ಇಲ್ಲಿ ಆಪೋಸಿಟ್ ಸೈಡ್ ಶಾಪಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊವೆನೀರ್ಸ್ ಶಾಪ್ ಇದೆ, ಮತ್ತು ಇಲ್ಲಿಂದು ಲೈಕ್ ಎಲಿಫೆಂಟ್ದು ಟಿ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಶಾಪಿಂಗ್ ಸಹ ಮಾಡ್ಬೋದು ನೀವು. ಇದ್ರ ಆಪೋಸಿಟ್ ಸೈಡು ಎಲ್ಲಿ ಎಲಿಫೆಂಟ್ ಬಾತಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ನೀವು ಶಾಪಿಂಗ್ ಸಹ ಮಾಡ್ಬೋದು. ಸೊ ಇಲ್ಲಿ ನೀವು ಬೈ ವಾಕ್ ನೋಡಬೇಕಾಗತ್ತೆ. ಲೈಕ್ ನಮ್ಗೆ ಯೂಶ್ವಲಿ ಬನ್ನೇರುಘಟ್ಟ ಅಲ್ಲೆಲ್ಲ ಇರೋ ಹಂಗೆ ಎಲೆಕ್ಟ್ರಿಕ್ ವೆಹಿಕಲ್ ಏನೂ ಇರೋದಿಲ್ಲ. ಸ್ವಲ್ಪ ವಾಕ್ ಮಾಡ್ಕೊಂಡು ನೋಡ್ಕೊಬರ್ಬೇಕು. ಆ್ಯಂಡ್ ಅಷ್ಟೊಂದು ಹ್ಯೂಜು ಇಲ್ಲ, ನಡೆದು ನೋಡ್ಬೋದು ಅಷ್ಟಿದೆ. ಆ್ಯಂಡ್ ಬರ್ಡ್ಸ್ ಸ್ಪೀಸೀಸ್ ಸ್ವಲ್ಪ ಚೆನ್ನಾಗಿದೆ. ಬೇರೆ ಅನಿಮಲ್ಸ್ ಎಲ್ಲ ನಾರ್ಮಲ್ ನಾವು ಅಲ್ಲಿ ನೋಡೋದೇ ಇದೆ. ಆಮೇಲೆ ಇಲ್ಲೊಂದು ಪಾರ್ಕ್ಯುಪೈನ್ಸು ಅವೆಲ್ಲ ಇಟ್ಟಿದ್ದಾರೆ, ಅದೊಂದು ಚೆನ್ನಾಗಿದೆ. ಆ್ಯಂಡ್ ಡೀರ್ಸಲ್ಲಿ ಎಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಇನ್ನೊಂದೇನು ಅಂದರೆ, ನೀವು ಇಲ್ಲಿ ಟಿಕೆಟ್ ಸಪ್ರೇಟ್ ತೊಗೊಬೋದು. ಇಲ್ಲ ಅಂದರೆ ನಾವು ಎಲಿಫೆಂಟ್ ಆರ್ಫನೇಜಿಗೆ ತೊಗೊತೀವಲ್ಲ ಅಲ್ಲೇ ಕಾಂಬೋ ಟಿಕೆಟ್ ಸಿಗುತ್ತೆ. ಆ್ಯಂಡ್ ಎಲಿಫೆಂಟ್ ಆರ್ಫನೇಜಲ್ಲಿ ತೊಗೊಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೊಂಡು ತೊಗೊಬೋದು ಏನೇನು ನೀವು ವಿಸಿಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಅಂತ. ಲೈಕ್ ಬಾತಿಂಗು ಕೂಡ ಬೇಕಾದರೆ ಅಲ್ಲೇ ತೊಗೊಬೋದು. ಆ್ಯಂಡ್ ಇದು ಏನು ಹೇಳ್ತಾರೆ, ಈ ಥರ ಝೂಗೆ ಎಲ್ಲದಕ್ಕೂ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಲೈಕ್ ಆರ್ಫನೇಜ್ ಆ್ಯಂಡ್ ಝೂ, ಆರ್ಫನೇಜ್ ಆ್ಯಂಡ್ ಬಾತಿಂಗ್, ಆರ್ಫನೇಜ್ ಆ್ಯಂಡ್ ಬಾತಿಂಗ್ ಆ್ಯಂಡ್ ಝೂ, ಆ ಥರ ಎಲ್ಲನೂ ಸೇರಿ ಕಾಂಬಿನೇಷನ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದು ನೋಡಿ ತೊಗೊಬೋದು. ಸೊ ನಾವು ಪಿನ್ನಾವಾಲ ನೋಡಿಕೊಂಡು ಹೊರಟಿದ್ದು ದಂಬೂಲಾ ಕಡೆಗೆ. ದಂಬೂಲಾ ಬಂದು ಒಂದು ಕೇವ್ ಟೆಂಪಲ್ ಇದೆ, ದಂಬೂಲಾ ಕೇವ್ ಟೆಂಪಲ್ ಅಂತ. ಅದೊಂದು ಬುದ್ಧಿಸ್ಟ್ ಕೇವ್ ಟೆಂಪಲ್ಲು. ಸೊ ಅಲ್ಲಿ ನಾವು ಇವತ್ತು ನಮ್ಮ ಸೆಕೆಂಡ್ ವಿಸಿಟ್ ಮಾಡ್ತಾ ಇದ್ದೀವಿ ಡೇ 2 ಅಲ್ಲಿ. ಸೊ ಪಿನ್ನಾವಾಲ ಅಲ್ಲಿ ನಮಗೆ ತುಂಬ ಟೈಮ್ ಬೇಕಾಯಿತು. ಎಲಿಫೆಂಟ್ಸ್ ಜೊತೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಇದ್ರದ್ದು ಟೈಮಿಂಗ್ಸ್ ಬಂದು 7 AM to 5 PM, ಅದರದ್ದು ಸೇಮ್ ಟೈಮಿಂಗ್ಸ್ 8:30 to 5 PM ಇದೆ. ಸೊ ನಾವಲ್ಲಿ ಸ್ವಲ್ಪ ಬೇಗ ಬೇಗ ನೋಡಿಕೊಂಡು ಲಂಚ್ ಮುಗಿಸ್ಕೊಂಡು ಈ ಕಡೆ ದಂಬೂಲಾ ಕೇವ್ ಟೆಂಪಲ್ ನೋಡೋಕ್ಕೆ ಬಂದ್ವಿ. ಸೊ ದಂಬೂಲಾ ಕೇವ್ ಟೆಂಪಲಲ್ಲಿ ಏನು ಅಂದರೆ, ಇದು ಒನ್ ಆಫ್ ದ ಲಾರ್ಜೆಸ್ಟ್ ಕೇವ್ ಟೆಂಪಲ್ಲು ಶ್ರೀಲಂಕಾಲ್ಲಿ. ಫಸ್ಟ್ ಸೆಂಚುರಿಯಲ್ಲಿ ಇರೋವಂಥ ಕೇವ್ಸ್ ಇದು. ಸೊ ಇದೊಂದು 520 ಫೀಟ್ ಎಬೋವ್ ಹೈಟಲ್ಲಿರೋವಂಥ ಕೇವ್ಸ್ ಇದು. ಇಲ್ಲಿ ಆ್ಯಕ್ಚುಲಿ 80 ಕೇವ್ಸ್ ಇದೆ ಅಂತೆ. ಬಟ್ ನಾವು ನೋಡೋದು ಮೇಜರ್ 5 ಕೇವ್ಸ್ ಯಾವುದಿದೆ ಅದನ್ನ ನೋಡ್ತೀವಿ.
ಸೊ ನಮ್ಮ ಇಂಡಿಯಾಲಿ ಸ್ಟಾರ್ಟ್ ಆಗಿರೋವಂಥ ಬುದ್ಧಿಸಮು ಎಷ್ಟೊಂದು ಪ್ಲೇಸಸ್ಸಿಗೆ ಸ್ಪ್ರೆಡ್ ಆಗಿದೆ. ಬಟ್ ನಮ್ಮ ಇಂಡಿಯಲ್ಲೇ ಕಡಿಮೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬುದ್ಧಿಸ್ಟ್ ಪೀಪಲ್ಲು ಮತ್ತು ಬುದ್ಧಿಸಮ್‌ನ ಫಾಲೋ ಮಾಡೋರು. ಇಲ್ಲೂ ಸಹ ಶ್ರೀಲಂಕಾಗೆ ಯಾರು ಪ್ರೀಚ್ ಮಾಡಿದ್ರು ಬುದ್ಧಿಸಮ್ ಅಂದರೆ ನಮ್ಮ ಎಂಪರರ್ ಮೌರ್ಯ ಕಿಂಗ್ಡಮ್ ಎಂಪರರ್ ಅಶೋಕ ಅವರ ಮಗ ಆದಂತಹ ಮಹಿಂದ ಅವರು ಇಲ್ಲಿ ಸ್ಪ್ರೆಡ್ ಮಾಡಿರೋದು ಬುದ್ಧಿಸಮು. ಸೊ ನಾವು ನೋಡ್ಬೋದು ಎಷ್ಟು ಕಡೆ ನಮ್ಮ ಬುದ್ಧಿಸಮ್ ಸ್ಪ್ರೆಡ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದು ಬಂದು ಒಂದು 80 ಕೇವ್ಸ್ ಇದೆ. ಮೇಜರ್ 5 ಕೇವ್ಸ್ ಅಂದ್ವಲ್ಲ, ಅದಕ್ಕೆ ಹೋಗೋದಕ್ಕೆ ಇಲ್ಲಿ ನಾವು ತೋರಿಸಿದ್ವಲ್ಲ ಪಕ್ಕದಲ್ಲೇ ಟಿಕೆಟ್ ಕೌಂಟರು. ಇಲ್ಲಿ ಟಿಕೆಟ್ ಕೌಂಟರು ಸ್ವಲ್ಪ ಬೇಗ ಕ್ಲೋಸ್ ಆಗುತ್ತೆ 5 PM. ಆಮೇಲೆ 6:30ವರೆಗೂ ಬೇಕಾದ್ರೆ ನೀವು ಮೇಲೆ ಕೇವಲ್ಲಿ ಇರ್ಬೋದು. ಬಟ್ 5 PMಗೆ ಟಿಕೆಟ್ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಬಂದು 3500 LKR ಸಾರ್ಕ್ ಕಂಟ್ರೀಸ್ಗೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಇಂಡಿಯಾ ಬಂದು ಸಾರ್ಕ್ ಕಂಟ್ರಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಪ್ರೈಸ್ ಆಗುತ್ತೆ ಟಿಕೆಟು. ಬೇರೆಯವರಿಗಾದರೆ 5000 ರುಪೀಸ್ ಇದೆ LKR. ಸೊ ಇಲ್ಲಿ ಸ್ಟ್ಯಾಚ್ಯೂಸ್ ಇದೆ ಮತ್ತು ಪೇಂಟಿಂಗ್ಸ್ ಇದೆ ಗೌತಮ ಬುದ್ಧದು. ಮತ್ತು ಒಂದು 153 ಬುದ್ಧ ಸ್ಟ್ಯಾಚ್ಯೂ ಇದೆ. ಮತ್ತು ಒಂದು 3 ಅವ್ರ ಕಿಂಗ್ ಸ್ಟ್ಯಾಚ್ಯೂಸ್ ಇದೆ. ಮತ್ತು 4 ದೇವರ ಸ್ಟ್ಯಾಚ್ಯೂಸ್ ಇದೆ. ಗಣೇಶದು, ವಿಷ್ಣುದು ಇದೆಲ್ಲ ಇದೆ. ಮತ್ತು ಇದೊಂದು 2100 ಸ್ಕ್ವೇರ್ ಮೀಟರ್ಸ್ ಇರುತ್ತೆ ಈ ಕೇವ್ದು ಸರ್ಫೇಸು. ಸೊ ಇಲ್ಲಿ ಬುದ್ಧದು ಮತ್ತು ಬೋಧಿಸತ್ವಸ್ ಅಂತ ಅವರು ಲೈಕ್ ಅವ್ರ ಫಾಲೋವರ್ಸ್ ಯಾರಿರ್ತಾರೆ, ಇಮಿಡಿಯೇಟ್ ಫಾಲೋವರ್ಸ್ ಇರ್ತಾರಲ್ಲ ಅವ್ರದ್ದು ಎಲ್ಲರದ್ದು ಸ್ಟ್ಯಾಚ್ಯೂಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬೆಸ್ಟ್ ಪ್ರಿಸರ್ವ್ಡ್ ಕೇವ್ ಅಂತೆ ಶ್ರೀಲಂಕಾಲಿ. ಅಷ್ಟೇ ಅಲ್ದಿರ ಇದು ಒಂದು ಮ್ಯೂರಲ್ ಪೇಂಟಿಂಗ್ಸ್ ಅಂತ ಮೇಲೆ ಸೀಲಿಂಗ್ದೆಲ್ಲ ನೋಡ್ಬೋದು ನೀವು. ಆ ಸೀಲಿಂಗ್ಗೆ ಟಚ್ ಆಗಿ ಪೇಂಟಿಂಗ್ಸ್ ಮಾಡ್ತಾರಲ್ಲ ಇದನ್ನ ಮ್ಯೂರಲ್ ಪೇಂಟಿಂಗ್ಸ್ ಅಂತಾರೆ. ಇದು ಸಹ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಇದು ಮುಂಚೆ ಬಂದು ಬುದ್ಧಿಸ್ಟ್ ಟೆಂಪಲ್ ಆಗಿರಲಿಲ್ಲ, ಜಸ್ಟ್ ಕೇವ್ ಆಗಿತ್ತು. ಲೈಕ್ ಆಮೇಲೆ ಇಲ್ಲಿ ಕಿಂಗ್ ವಲಗಾಂಬ ಅಂತ ಒಬ್ಬರಿದ್ದರು. ಅವ್ರು ಅನುರಾಧಪುರದವರು. ಅವರು ಒಂದು ಇವರಿಂದ ತಪ್ಪಿಸ್ಕೊಂಡು ರೆಫ್ಯೂಜಿ ಆಗಿ ಬಂದು ಈ ಕೇವ್ಸಲ್ಲಿ ಒಂದು 15 ಇಯರ್ಸ್ ಹಂಗೆ ಇಲ್ಲೇ ಇದ್ರಂತೆ. ಸೊ ಆಗ ಅವರು ಇಲ್ಲಿ ಬುದ್ಧಿಸ್ಟ್ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟು ಅವ್ರು ಆಮೇಲೆ ನಾರ್ಮಲ್ ಆದಮೇಲೆ ಅವ್ರದ್ದು ಲೈಫು ಇಲ್ಲಿ ವಾಪಸ್ ಬಂದು ಬುದ್ಧಿಸ್ಟ್ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟು ಇದನ್ನ ಬುದ್ಧಿಸ್ಟ್ ಕೇವ್ ಟೆಂಪಲ್ ಆಗಿ ಕನ್ವರ್ಟ್ ಮಾಡಿರುವಂಥದ್ದು. ಇಲ್ಲಿ ಒಂದು 5 ಕೇವ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇಲ್ಲಿ ಲೆನಾ ಅಂದರೆ ಕೇವ್ ಅಂತ ಸಿನ್ನಲೀಸಲ್ಲಿ. ಸೊ ದೇವರಾಜ ಲೆನಾ, ಮಹಾರಾಜ ಲೆನಾ, ಮಹಾಲಲುತ ವಿಹಾರ, ರಿಧಿ ವಿಹಾರ ಈ ಥರದ್ದೆಲ್ಲ ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ. ಸೊ ನಿಮ್ಗೆ ಸ್ವಲ್ಪ ಸಿಮಿಲರ್ ಅನಿಸುತ್ತೆ ಎಲ್ಲ ಕೇವ್ಸು. ಬಟ್ ಒಂದೊಂದರಲ್ಲಿ ಒಂದೊಂದು ಥರ ಪೇಂಟಿಂಗ್ಸ್ ಇರ್ಬೋದು, ಸ್ಟ್ಯಾಚ್ಯೂಸ್ ಇರ್ಬೋದು, ಸ್ವಲ್ಪ ಡಿಫರ್ ಆಗುತ್ತೆ. ಇಲ್ಲಿ ಒಂದು ಕೇವಲ್ಲಿ ಒಂದು ಬಿಂದಿಗೆ ಟೈಪ್ ಇದೆ. ಆ ಬಿಂದಿಗೆದು ಏನು ವಿಶೇಷ ಅಂದರೆ ಇಲ್ಲಿ ಯಾವಾಗೂ ಆ ಬಿಂದಿಗೆ ಫುಲ್ಲಾಗೇ ಇರುತ್ತಂತೆ. ಅಟ್ಲೀಸ್ಟ್ 1 ಡ್ರಾಪ್ ನೀರಾದರೂ ಬೀಳ್ತಾ ಇರುತ್ತಂತೆ ಮೇಲೆಯಿಂದ, ಒಂದು ದಿನಕ್ಕೆ 1 ಡ್ರಾಪ್ ಆದರೂ. ಸೊ ಆ ಥರ ಯಾವಾಗ ಇಲ್ಲಿ ಆ ನೀರು ಬತ್ತೋಗುತ್ತೋ ಅಲ್ಲಿಂದ 1 ಡ್ರಾಪು ನೀರು ಬೀಳೋದಿಲ್ವೋ ಆವಾಗ ಪ್ರಳಯ ಆಗುತ್ತೆ ಅಂತ ಇವ್ರದ್ದು ನಂಬಿಕೆ. ಸೊ ಆ ಥರ ಒಂದು ಮಿರಾಕಲ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಇಷ್ಟು ಫಸ್ಟ್ ಸೆಂಚುರಿಯಿಂದ ಇಲ್ಲಿವರೆಗೂ ಯಾವತ್ತೂ ಅದು ಬತ್ತೋಗಿದ್ದೇ ಇಲ್ಲ ಅಂತೆ. ಅಟ್ಲೀಸ್ಟ್ 1 ಡ್ರಾಪ್ ನೀರಾದರೂ ಬಿದ್ದೇ ಬೀಳುತ್ತಂತೆ. ಸೊ ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಒಂದು 15 ಮೀಟರ್ಸ್ ಲಾಂಗ್ ಬುದ್ಧ ಇದೆ. ಅದು ಇಲ್ಲಿ ಲಾಂಗೆಸ್ಟ್ ಬುದ್ಧ ಈ ಕೇವ್ಸಲ್ಲಿರೋದು. ಸೊ ಅದು ಅಲ್ದಿರ ಲೇಟರ್ 11th ಸೆಂಚುರಿಯಲ್ಲಿ ನಿಸಾಂಕ ಮಲ್ಲ ಅಂತ ಒಬ್ಬರು ಒಂದು ಪೊಲನಾರು ಅಂತ ಒಂದು ಕಿಂಗ್ಡಮ್ ಅವರು ಸಹ ಇಲ್ಲಿ ಬಂದು ಈ ಕೇವ್ಸ್ಗೆ ಇನ್ನಷ್ಟು ಸ್ಟ್ಯಾಚ್ಯೂಸ್ನ ಆ್ಯಡ್ ಮಾಡಿದ್ದಾರೆ. ಅರೌಂಡ್ 17 ಬುದ್ಧ ಸ್ಟ್ಯಾಚ್ಯೂಸ್ ಆ್ಯಡ್ ಮಾಡಿದ್ದಾರೆ. ಸೊ ಆಮೇಲೆ ಬಂದಂಥ ಕಿಂಗ್ಸು ಸಹ ತುಂಬ ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ ಈ ಕೇವ್ನ. ಅದರ ಪೇಂಟಿಂಗ್ಸ್ ಹೋದಂಗೆ ಅದನ್ನ ಕರೆಕ್ಟಾಗಿ ರೀಪೇಂಟ್ ಮಾಡಿಸೋದಿರ್ಬೋದು, ಈ ಥರದ್ದೆಲ್ಲ ಮಾಡಿ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಈ ಕೇವ್ನ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲೆಲ್ಲೇ ಬುದ್ಧಿಸ್ಟ್ ಟೆಂಪಲ್ಸ್ ಅಥವಾ ಕೇವ್ಸ್ಗೆ ಹೋದರೆ ನೀಸು ಮತ್ತು ಶೋಲ್ಡರು ಕವರ್ ಆಗಿರಬೇಕು. ಸೊ ಇನ್ ಕೇಸ್ ಅಲ್ಲಿ ಕವರ್ ಆಗಿಲ್ಲ ಅಂದರೆ ನೀವು ಒಂದು ದುಪ್ಪಟ ಏನಾದರೂ ಟೈ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಆ ಥರ ಒಂದು ಕಸ್ಟಮ್ ಫಾಲೋ ಮಾಡ್ತಾರೆ ಇಲ್ಲಿ. ಸೊ ನೀವು ಯಾವುದಾದ್ರು ಟೆಂಪಲ್ ಅಥವಾ ಕೇವ್ಸ್ ವಿಸಿಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇನ್ ಕೇಸ್ ಶೋಲ್ಡರ್ ಸ್ಲೀವ್ಲೆಸ್ ಡ್ರೆಸ್ ಅಥವಾ ನೀಸ್ ಎಬೋವ್ ಇರೋ ಡ್ರೆಸ್ ಇದ್ದರೆ ಒಂದು ದುಪ್ಪಟ ಕ್ಯಾರಿ ಮಾಡೋದು ಒಳ್ಳೆಯದು. ಸೊ ನಾವಿದು ದಂಬುಲಾ ಕೇವ್ ಟೆಂಪಲ್ ಎಲ್ಲ ನೋಡ್ಕೊಂಡ್ವಿ. ಹಾಗೆ ಇಳಿತಾ ಇನ್ನೊಂದು ಪಕ್ಕದಲ್ಲೇ ಒಂದು ಗೋಲ್ಡನ್ ಟೆಂಪಲ್ ಅಂತ ಇದೆ. ಇದು ಸ್ವಲ್ಪ ದಿನ ಆದಮೇಲೆ ಬಿಲ್ಡ್ ಮಾಡಿರೋವಂಥದ್ದು. ಲೈಕ್ ಸ್ವಲ್ಪ ಟೈಮ್ ಆದಮೇಲೆ, ಇದು ಫಸ್ಟ್ ಸೆಂಚುರಿ ಟೆಂಪಲ್ ಅಲ್ಲ, ಆಮೇಲೆ ಬಿಲ್ಡ್ ಮಾಡಿರೋಂಥದ್ದು. ಅದನ್ನು ನೋಡಿಕೊಂಡು ಹೋಗೋಣ ಅಂತೇಳಿ. ಆ್ಯಂಡ್
ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಇದಕ್ಕೆ. ಸೊ ಸ್ವಲ್ಪ ಸ್ಟ್ಯಾಮಿನಾ ಇರಬೇಕು ಹತ್ಬೇಕಂದ್ರೆ. ಆ್ಯಂಡ್ ನಿಮಗೆಲ್ಲೂ ನಡೆಯೋದಿರಲ್ಲ, ಇದು ಕಂಪ್ಲೀಟ್ ಸ್ಟೆಪ್ಸೇ ಇರುತ್ತೆ ಕೆಳಗಿಂದ ಮೇಲ್ವರೆಗೂ. ನಾನೇನು ಹೇಳಿದೆ 520 ಫೀಟ್ ಎಬೋವ್ ಇದೆ ಅಂತ, ಅಷ್ಟೂ ಸ್ಟೆಪ್ಸ್ ಹತ್ಕೊಂಡೇ ಬರಬೇಕು. ಇಲ್ಲಿ ಬಂದಮೇಲೆ ಒಂದು 5 ಕೇವ್ಸೂ ಕಂಟಿನ್ಯೂಸ್ ಇದೆ. ಸೊ ಒಂದು ಕೇವಿಂದ ಎಕ್ಸಿಟ್ ಆಗಿ ಹಾಗೆ ಇನ್ನೊಂದು ಕೇವ್ಗೆ ಎಂಟರ್ ಆಗ್ಬೋದು. ಕಂಟಿನ್ಯೂಸ್ ಇರುತ್ತೆ ಅದು ನೋಡಿಕೊಂಡು ಮತ್ತೆ ನೀವು ಇಲ್ಲಿ ಪಕ್ಕದಲ್ಲಿರೋ ನಾನು ಆಗಲೇ ಮೆನ್ಷನ್ ಮಾಡಿದ್ನಲ್ಲ ಆ ಒಂದು ಬುದ್ಧಿಸ್ಟ್ ಟೆಂಪಲ್ ಸಹ ನೋಡಿಕೊಂಡು ಹೋಗ್ಬೋದು. ನಾನು ಆಗಲೇ ಮೆನ್ಷನ್ ಮಾಡಿದ್ದು ಗೋಲ್ಡನ್ ಟೆಂಪಲ್ ಇದೇನೆ. ಸೊ ಇದು ಬಂದು ರೀಸೆಂಟ್ ಟೈಮ್ಸಲ್ಲಿ ಕಟ್ಸಿರೋವಂಥದ್ದೇ, ಬಟ್ ಸ್ವಲ್ಪ ಪೀಸ್ಫುಲ್ ಆಗಿದೆ. ಒಂದು 4 ಸ್ಟೋರಿ ಮೇಲೆ ಒಂದು ತುಂಬ ದೊಡ್ಡ ಬುದ್ಧ ಸ್ಟ್ಯಾಚ್ಯೂ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ, ಅದು ಒಂದೊಂದರದ್ದು ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ಸೊ ಇಲ್ಲಿಗೆ ನಮ್ಮ ಡೇ 2 ಟ್ರಿಪ್ ಇವತ್ತಿಗೆ ಎಂಡ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.